ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆಗೆ ಗಜ್ಜಲಗೆರೆ ಪಂಚಾಯಿತಿ ವಿಲೀನಗೊಳಿಸುವುದನ್ನು ಖಂಡಿಸಿ ಕಳೆದ 2 ತಿಂಗಳಿನಿಂದ ಗೆಜ್ಜಲಗೆರೆ ಪಂಚಾಯಿತಿ ಎದುರು ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಿನ್ನೆ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಇದರ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಒಂದು ಅಭಿವೃದ್ಧಿ ನಿಮ್ಮ ಹಳ್ಳಿಯಿಂದಲೇ ನಿಮ್ಮ ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳಿಂದಲೇ ಆಗಬೇಕು ಅಂತಕ್ಕಂಥ ನಿಮ್ಮ ಅಭಿಪ್ರಾಯ. ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಮದ್ದೂರು ನಗರಸಭೆಗೆ 5 ಗ್ರಾಮ ಪಂಚಾಯಿತಿಗಳನ್ನು ಏಕಾಏಕಿ ಸೇರ್ಪಡೆ ಮಾಡಿರುವುದು ಸಮಂಜಸವಲ್ಲ. ಗೆಜ್ಜಲಗೆರೆ ಸೇರಿ 5 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಹೊಂದಿವೆ. ರಾಜ್ಯ ಸರ್ಕಾರ ನಗರಸಭೆ ಸೇರ್ಪಡೆಗೆ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಿತ್ತು. ಸರ್ಕಾರ ಈ ನಿರ್ಧಾರವನ್ನು ಕೂಡಲೇ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಮಂಡ್ಯದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ನೀವೇನೇ ತೀರ್ಮಾನಗಳು, ಯಾಕೆಂದರೆ ತೀರ್ಮಾನಗಳನ್ನು ಮಾಡಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ನಮಗೆ ಅವಶ್ಯಕತೆ ಇಲ್ಲ ಅಂತ ಪತ್ರ ಕೊಟ್ಟಿದ್ದಾರೆ. ನಂತರ ಅವರ ಮೇಲೆ ಒತ್ತಡಗಳಾಕಿ ಇನ್ನೊಂದು ಪತ್ರ ಅವರಿಂದಲೇ ತಗೊಂಡಿದ್ದಾರೆ. ಇಲ್ಲಿ ಜನಸಾಮಾನ್ಯರ ಜೊತೆ ಅವರ ಭಾವನೆಗಳು ಏನು ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಅವರಿಂದ ಮಾಹಿತಿಗಳನ್ನು ಪಡೆದಿದೆ. ಏಕಾಏಕಿ ಯಾರೋ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕೆ ಇವತ್ತು ಈ ರೀತಿಯ ತೀರ್ಮಾನ ಏನಿದೆ, ಅದರ ಹಿನ್ನೆಲೆಯಲ್ಲಿ ಜನಾಕ್ರೋಶ ಏನಿದೆ, ಅವರ ಪರವಾಗಿ ನಾನಿವತ್ತು ಧ್ವನಿಯಾಗಬೇಕಾದದ್ದು ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಈ ಹಳ್ಳಿಗಳ ಜನರ ಭಾವನೆ ಏನಿದೆ, ಸ್ಪಂದಿಸಬೇಕಾದದ್ದು ನನ್ನ ಕರ್ತವ್ಯ. ಅದನ್ನು ಮುಂದುವರಿಸ್ತೇನೆ. ರೈತ ನಾಯಕಿ ಸುನಂದಾ ಜಯರಾಮ್, ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಸೇರ್ಪಡೆಯಾದರೆ ತೆರಿಗೆ ಹೆಚ್ಚಳವಾಗಲಿದೆ ಎನ್ನುವ ಕಾರಣದಿಂದ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ. ಇದರಿಂದ ಗ್ರಾಮ ಪಂಚಾಯಿತಿಗೆ ಸಿಗುತ್ತಿದ್ದ ಸೌಲಭ್ಯಗಳು ಕಡಿತವಾಗಲಿದೆ. ಹಾಗಾಗಿ ನಗರಸಭೆ ಸೇರ್ಪಡೆ ಮಾಡುವ ಗ್ರಾಮಗಳನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಕಾನೂನನ್ನ ಗೌರವಿಸುವ ದೃಷ್ಟಿಯಿಂದ ತಮ್ಮನ್ನ ಕೋರ್ಟನ್ನ ಸಾಮಾಜಿಕ ನ್ಯಾಯವನ್ನ ಈ ನ್ಯಾಯಾಲಯದಲ್ಲಿ ನಾವು ಕೈಗೊಳ್ಳಿ